ಶ್ಲೋಕ ಇದೆ, ವಿದ್ಯೆ ಅಥವಾ ಜ್ಞಾನ ಸಂಪತ್ತು ಅಂದ್ರೆ ಏನಂತ. ನ ಚೋರ ಹಾರ್ಯಂ ನ ಚ ರಾಜ್ಯ ಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರ್ಯಂ ವ್ಯಯ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾದಾನಂ ಸರ್ವದಾನ ಪ್ರದಾನಂ. ಇದರ ಅರ್ಥ ಏನಂತಂದ್ರೆ, ಯಾವ ಕಳ್ಳನು ನಮ್ಮಿಂದ ಕಸಿದುಕೊಳ್ಳಲಾರದಂಥದ್ದು, ಯಾವ ರಾಜನು ನಮ್ಮಿಂದ ಕಸಿದುಕೊಳ್ಳಲಾರದಂಥದ್ದು, ಯಾವ ಅಣ್ಣ ತಮ್ಮಂದ್ರ ಜೊತೆಗೆ ಹಂಚಿಕೊಳ್ಳಲಾರದಂಥದ್ದು, ಹೊತ್ತರೆ ಭಾರ ಆಗದಂಥದ್ದು, ಜೊತೆಗೆ ಖರ್ಚು ಮಾಡಿದಷ್ಟು ಹೆಚ್ಚು ಹೆಚ್ಚು ವೃದ್ಧಿ ಆಗತಕ್ಕಂಥದ್ದು, ಅಂತ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದದ್ದು ವಿದ್ಯಾದಾನ. ಈ ವಿದ್ಯಾದಾನವನ್ನ ನಮಗೆ ನೀಡಿದಂಥ ಎಲ್ಲ ಗುರುಗಳು ಗುರುಮಾತೆಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ವತಿಯಿಂದ ಸ್ವಲ್ಪ ಇದೇ ದೊಡ್ಡ ನಾವು ಮಾಡ್ತಾ ಇರ್ತಕ್ಕಂಥ ಇದು ಕೃತಜ್ಞತೆ ಅಲ್ಲ, ಸ್ವಲ್ಪ ಒಂದು ಚೂರು ನಮಗೆ ಅವರ ಬಗ್ಗೆ ಕೃತಜ್ಞತೆ ಮೂಡಿ ಅವರನ್ನ ನಾವು ಇವತ್ತು ನೆನೆಸ್ಕೊಳ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಹ್ವಾನ ಮಾಡಿದ್ದೀವಿ. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಅವರೆಲ್ಲರೂ ಇವತ್ತು ಇಲ್ಲಿ ಬಂದಿದ್ದಾರೆ. ನಮಗೆ ಅವರೆಲ್ಲ ಬಂದಿದ್ದು ತುಂಬಾ ಸಂತೋಷವಾಗಿದೆ. ನಿಜ ಹೇಳ್ಬೇಕಂದ್ರೆ ನಾನು ಇವತ್ತು ತುಂಬಾ ಭಾವುಕನಾಗಿದ್ದೇನೆ, ಮಾತುಗಳು ಬರ್ತಿಲ್ಲ. ನಮ್ಗೆಲ್ಲರೂ ಕಲಿಸಿದಂತ ಗುರುಗಳು ಗುರುಮಾತೆಯರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. ಇನ್ನೊಂದು ಶ್ಲೋಕ ಹೇಳಿ ನಾನು ಮಾತುಗಳು ಮುಗಿಸೋ ಮುಂಚ ಇನ್ನೊಂದು ಶ್ಲೋಕ ಹೇಳ್ತೇನೆ. ವಿದ್ಯಾ ದದಾತಿ ವಿನಯಂ ವಿನಯ ಈ ಅದಾತಿ ಪಾತ್ರತಂ ಪಾತ್ರತಾದ ಧನಂ ಪೂರ್ತಿ ಧನತ ಧರ್ಮಂ ತಥಾ ಸುಖಂ. ಇದರ ಅರ್ಥ, ವಿದ್ಯೆಯಿಂದ ವಿನಯತೆ ಬರುತ್ತೆ, ವಿನಯತೆಯಿಂದ ಜಾಗರೂಕತೆ ಅಥವಾ ವ್ಯಕ್ತಿತ್ವ ಅನ್ನೋದು ಮೂಡುತ್ತೆ. ಆ ವ್ಯಕ್ತಿತ್ವದಿಂದ ನಮಗೆ ಸಂಪತ್ತಿನಿಂದ ಸುಖ. ಇಂತಹ ದಿವ್ಯವಾದ ವಿದ್ಯೆಯನ್ನ ಜ್ಞಾನವನ್ನ ನಮಗೆಲ್ಲ ಹಗಲಿರುಳು ಕಾಯಕ ಯೋಗಿಗಳಂತೆ ಶ್ರಮಿಸಿ ನಮ್ಮೆಲ್ಲರಿಗೂ ಜ್ಞಾನವನ್ನ ದಯಪಾಲಿಸಿದಂತ ಗುರುಗಳು ಗುರುಮಾತೆಯರು ಇವತ್ತಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕವಾದ ವಂದನೆಗಳು. ಇನ್ನು ಶಿಕ್ಷಕ ಅಂತ ಹೇಳ್ತೀವಿ ನಾವು. ಶಿಕ್ಷಕ ಅಂದ್ರೆ ಏನು? ಶಿಕ್ಷಿಸಿ ಕ್ಷಮಿಸಿ ಕಲಿಸುವವ. ಶಿಕ್ಷಿಸಿ ಕ್ಷಮಿಸಿ ಕಲಿಸುವ. ನಾವು ಇವರಿಂದ ಶಿಕ್ಷೆಯನ್ನು ಪಡ್ಕೊಂಡಿದ್ದೇವೆ, ಅವರ ಕ್ಷಮೆಯನ್ನು ಪಡ್ಕೊಂಡಿದ್ದೇವೆ ಮತ್ತು ಕಲಿಕೆಯನ್ನು ಕಲ್ಕೊಂಡಿದ್ದೇವೆ. ಅವರು ಈಗಿನ ಕಾಲದಲ್ಲಿ ಆ ಟೈಮಲ್ಲಿ ನಮ್ಗಾದ ಶಿಕ್ಷೆಗಳು ಈಗಿನವ್ರಿಗೆ ಆಗ್ಬಿಟ್ರೆ ಎಲ್ಲರೂ ಕಂಪ್ಲೀಟ್ ಮಾಡ್ತಾರೆ ಈಗಿನವ್ರು. ಬಟ್ ನಮ್ಮ ಪೇರೆಂಟ್ಸ್ ಎಲ್ಲ ಆ ಟೈಮಲ್ಲಿ ಬಂದು ಗುರುಗಳಿಗೆ ರಿಕ್ವೆಸ್ಟ್ ಮಾಡ್ತಿದ್ರು, ಇವ್ರು ಚೆನ್ನಾಗಿ ಹಾಕಿ ಹೊಡೀರಿ, ಹೊಡೆದು ಕಲಿಸ್ರಿ ಅಂತೇಳಿ. ನಮ್ಮ ಯಾರು ಹೊಡೆದು ನಾವು ಸ್ಕೂಲ್ ಕಂಪ್ಲೀಟ್ ಮಾಡಿ ಹೋಗ್ತಿದ್ರು. ಯಾಕೆ ಹೊಡೆದ್ರಿ? ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಆ ಉಲ್ಲಂಘನೆ ಈ ಉಲ್ಲಂಘನೆ. ನಾ ತಲೆ ಕೆಡ್ಸೋಳಲ್ಲ. ನಾ ಈಗಲಾದ್ರೂ ಸ್ಕೂಲಿಗೆ ಹೋದ್ರೆ ಟೀಚರ್ ಹೇಳೋದು ಒಂದು ಮೊದ್ಲು ನಾವು ಕಡೀರಿ ಅವ್ರು, ಆಮೇಲೆ ವಿದ್ಯೆ ಕಲಿಸ್ರಿ ಅಂತ. ಸೊ ನಮ್ಮೆಲ್ಲರೂ ಶಿಕ್ಷಿಸಿ ಕ್ಷಮಿಸಿ, ಶಿಕ್ಷಿಸಿ ಮಾಡಿದ್ಮೇಲೆ ಹೇಟ್ ಮಾಡೋದಲ್ಲ, ಅವ್ರನ್ನ ಕ್ಷಮಿಸಿ ಪುತ್ರರಂತೆ ಪುತ್ರಿಯಂತೆ ಪ್ರೀತಿಯಿಂದ ವಾತ್ಸಲ್ಯದಿಂದ ನಮಗೆಲ್ಲ ಅವರು ಕ್ಷಮಿಸಿ ವಿದ್ಯೆಯನ್ನ ದಾನ ಮಾಡಿದ್ದಾರೆ. ಅವರ ವಿದ್ಯಾದಾನದ ಫಲವಾಗಿ ನಾವು ಜೀವನದಲ್ಲಿ ಏನೆಲ್ಲ ಕಂಡಿದ್ದೇವೆ. ಕೆಲವು ಜನ ಇಂಜಿನಿಯರ್ ಆಗಿದ್ದಾರೆ, ಕೆಲವು ಜನ ಡಾಕ್ಟರ್ಸ್ ಆಗಿದ್ದಾರೆ, ಕೆಲವು ಜನ ಆರ್ಮಿಯಲ್ಲಿ ಇದ್ದಾರೆ, ಕೆಲವು ಜನ ದೊಡ್ಡ ದೊಡ್ಡ ಫೀಲ್ಡ್ಗಳಲ್ಲಿದ್ದಾರೆ. ಇವರಷ್ಟೇ ಸಾಧನೆ ಅಲ್ಲ. ನನ್ನ ಪ್ರಕಾರ ಹೇಳೋದಂದ್ರೆ ಸಾಧನೆ ಕೇವಲ ಡಾಕ್ಟರ್ ಆಗುವುದು, ಇಂಜಿನಿಯರ್ ಆಗುವುದು, ಅಥವಾ ದೊಡ್ಡ ಶ್ರೀಮಂತನಾಗುವುದು, ಅಥವಾ ಸೊಸೈಟಿಯಲ್ಲಿ ಒಬ್ಬ ರಾಜಕೀಯ ಮುಖಂಡನಾಗುವುದು, ಅಥವಾ ದೊಡ್ಡ ವ್ಯಕ್ತಿಯಾಗಿ ಮೆರೆದಷ್ಟೇ ಸಾಧನೆ ಅಲ್ಲ. ಸಾಧನೆ ಅಂದ್ರೆ ನಾವು ಮನುಷ್ಯರಾಗಿದ್ದೀವೋ ಇಲ್ವೋ ಅಂತ. ನಮ್ಮನ್ನ ಮನುಷ್ಯರನ್ನಾಗಿ ಮಾಡಿದ್ದಾರೆ. ನಾವೆಲ್ಲರೂ ಇವತ್ತು ಇಲ್ಲಿ ಕೂತಿದ್ದೇವೆ ಅಂತಂದ್ರೆ ಮನುಷ್ಯರಾಗಿ ನಮ್ಮ ಗುರುಗಳಿಗೆ ವಂದನೆ ಸಲ್ಲಿಸಬೇಕು ಅಂತ ಸೇರಿದ್ದೇವೆ. ಆ ಒಂದು ವ್ಯಕ್ತಿತ್ವವನ್ನ ನಮ್ಮಲ್ಲಿ ಜಾಗೃತಗೊಳಿಸಿದಂತ ಈ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಶಾಲೆ ನಡೆದು ಬಂದ ದಾರಿ. ಆರ್ಕೆ ಗೋಲ್ಡ್ ಹೈಸ್ಕೂಲ್ ಶುರುವಾಗಿದ್ದು 1976ರಲ್ಲಿ. ಈ ದಿನ ನಾವು ನಿಜವಾಗಿಯೂ ಶ್ರೀ ದಿವಂಗತರಾದ ಶ್ರೀ ಶಿವಣ್ಣ ಕೊಕಾಟಿ ಅವರನ್ನ ಸ್ಮರಿಸಿಕೊಳ್ಳಲೇಬೇಕು. ಅವರ ಮನೆಯಲ್ಲಿ ಈ ಶಾಲೆ ಶುರುವಾಗಿದ್ದು 1976ರಲ್ಲಿ. 76ರಿಂದ 2-3 ವರ್ಷ ಮನೆಯಲ್ಲಿ ಸ್ಕೂಲ್ ನಡೀತು. ಮುಂದೆ 1980-81ರಲ್ಲಿ ಹೊಸ ಬಿಲ್ಡಿಂಗ್ ಸ್ಥಾಪನೆಯಾಗಿ ಅದರೆಲ್ಲರೂ ಮೂವ್ ಆದರು. ಇದರಲ್ಲಿ ಒಂದು ವಿಶೇಷತೆ ಏನಂತಂದ್ರೆ, ಆ ಟೈಮಲ್ಲಿ ನಮ್ಮ ಗುರುಗಳು ಏನಿದಾರಲ್ಲ ಇವತ್ತು, ಅವರು ತಮ್ಮ ಬೆವರು ರಕ್ತ ಶ್ರಮವನ್ನು ಹಾಕಿ ಸ್ಕೂಲ್ ಕಟ್ಟಿದ್ದಾರೆ. ಸಿಮೆಂಟ್ ಉಸುಕು ತಂದು ಕಟ್ಟಿ ಶಾಲೆಯನ್ನು ಕಟ್ಟಿ ಕಲಿಸಿದ್ದಾರೆ ನಮಗೆಲ್ಲ. ಸೊ ಅಂತ ಗುರುಗಳು ನಮ್ಗೆ ಸಿಕ್ಕಿದ್ದು ಪುಣ್ಯ. ಅವರಿಂದ ವಿದ್ಯೆಯನ್ನು ಪಡೆದಂತ ನಾವೇ ಧನ್ಯ ಅಂತ ನಾ ಭಾವಿಸ್ತೇನೆ ಈ ಸಂದರ್ಭದಲ್ಲಿ. ಮತ್ತೆ ವಿದ್ಯಾ ಪ್ರೇಮ, ಮಕ್ಕಳ ಮೇಲೆ ಪ್ರೀತಿಯಿಂದ ಶ್ರೀ ಶಿವಣ್ಣ ಕೊಕಾಟಿಯವರು ಆ ಟೈಮಲ್ಲಿ, ನಾವು ಈ ಟೈಮಲ್ಲಿ ನಿಮ್ಗೆ ಗೊತ್ತು ಎಲ್ಲರೂ ರಿಯಲ್ ಎಸ್ಟೇಟ್ ಅದು ಇದು ಅಂತ ಬಡ್ಕೊತಾರೆ. ಒಂದೊಂದು ಇಂಚು ಭೂಮಿಗಾಗಿ ನಾವು ಕೊಲೆ ಸುಲಿಗೆ ಆಗೋದು ನೋಡ್ತೀವಿ. ಅಂತ ಟೈಮಲ್ಲಿ ತಮ್ಮ ಮನೆಯಲ್ಲಿ ಅರ್ಧ ಭಾಗವನ್ನು ಸ್ಕೂಲಿಗೆ ಕೊಟ್ಟು, ತಮ್ಮ ಜಮೀನಲ್ಲಿ ಸ್ಕೂಲಿಗೆ ಕಟ್ಟಕ್ಕೆ ಅವಕಾಶ ಕೊಟ್ಟು, ಪ್ರೀತಿಯಿಂದ ನಮ್ಮ ಊರಿನ ವಿದ್ಯಾರ್ಥಿ
ಮಕ್ಕಳೆಲ್ಲ ಬೇರೆ ಊರಿಗೆ ಹೋಗಬಾರ್ದು. ಆ ಟೈಮಲ್ಲಿ ಹೈಸ್ಕೂಲ್ ಎಲ್ಲ ಇರಲಿಲ್ಲ ಹೊಡ್ಕಲಲ್ಲಿ, ಎಲ್ಲರೂ ಲ್ಯಾಂಗ್ವೇಜ್ ಸ್ಕೂಲಿಗೆ ಹೋಗ್ತಾ ಇದ್ರು, ಇಲ್ಲ ದೊಡ್ಡ ದೂರದ ಊರುಗಳಿಗೆ ಹೋಗ್ತಾ ಇದ್ರು. ನಾವೆಲ್ಲ ಇಲ್ಲಿದ್ದವರು ಬಡ ಜನ, ರೈತರ ಮಕ್ಕಳು, ಯಾರಲ್ಲೂ ಅಷ್ಟೊಂದು ವಿದ್ಯೆ ಪಡೆದುಕೊಳ್ಳತಕ್ಕಂಥ ಆರ್ಥಿಕ ಶಕ್ತಿ ಇರಲಿಲ್ಲ ಯಾರಲ್ಲೂ. ಆ ಟೈಮಲ್ಲಿ ತಮ್ಮ ಜಮೀನು ದಾನ ಮಾಡಿ, ಮನೆಯನ್ನು ದಾನವನ್ನು ಕೊಟ್ಟು, ಶಾಲೆಯನ್ನು ಸ್ಥಾಪನೆ ಮಾಡಿ, ನಮ್ಮೆಲ್ಲರಿಗೂ ವಿದ್ಯೆಯನ್ನು ಹಂಚೋಕೆ ಇಂಥ ತಾಯಿಗಳನ್ನು ಕರ್ಕೊಂಡು ಬಂದು ನಿಲ್ಲಿಸಿ ಅವರಿಂದ ನಮಗೆ ವಿದ್ಯಾದಾನವನ್ನು ಮಾಡಿಸಿದಂಥ ಆ ಮಹಾಚೇತನವಾದ ಶ್ರೀ ಶಿವಣ್ಣ ಬೊಬ್ಬಾಟಿ ಅವರಿಗೂ ಸಹ ನಾವು ಇವತ್ತು ನೆನೆಸ್ಕೋಬೇಕು. ಅವರ ಜೊತೆಗೆ ಆ ಟೈಮಲ್ಲಿ ಬಹಳ ಜನ ಹಿರಿಯರು ಇದ್ರು, ಅವರಷ್ಟೇ ಅಲ್ಲ, ಕೊರ್ವಿಯವರಾಗಿರ್ಬೋದು, ಮತ್ತೆ ಮರಿಗೌಡರಾಗಿರ್ಬೋದು, ಮಲ್ಲಗೌಡರಾಗಿರ್ಬೋದು, ನಮ್ಮ ಆರ್ ಪಾಟೀಲ್ ಸರ್ ಆಗಿರ್ಬೋದು, ಮತ್ತೆ ಸಿದ್ದಯ್ಯ ಸ್ವಾಮಿಗಳು ಅಂತ ಇದ್ರು. ಇನ್ನು ಬಹಳ ಹಿರಿಯರಿದ್ರು. ನಾನು ತುಂಬಾ ಚಿಕ್ಕವ, ದಯವಿಟ್ಟು ಯಾರಾದ್ರೂ ಹೆಸರು ನೆನಪಾದ್ರೆ ಕ್ಷಮಿಸಬೇಕು. ಯಾಕಂದ್ರೆ ಆ ಟೈಮಲ್ಲಿ ನಾವೆಲ್ಲ ಇರಲಿಲ್ಲ, ನಾವು ಹುಟ್ಟಲೇ ಇಲ್ಲ 1976 ಅಲ್ಲೆಲ್ಲ. ಸೊ ನಮ್ಮ ತಂದೆಯವರಿಂದ ಮತ್ತು ರಾಮಣ್ಣ ಬೊಬ್ಬಾಟಿ ಅವ್ರ ಮನೆಗೆ ಹೋಗಿ ನಾನು ಕೇಳಿದಾಗ ಅವ್ರು ಹೇಳಿದ್ದು ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತಾರೆ ಒಂದೊಂದ್ಸಾರಿ. ನಾವು ನೋಡ್ರಿ, ಇವಾಗ ದೊಡ್ಡ ಸ್ಕೂಲ್ ಒಳಗೆ ದೊಡ್ಡ ವಿದ್ಯಾರ್ಥಿಗಳು ಬರ್ತಾರೆ. ಇನ್ಪುಟ್ ಔಟ್ಪುಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ಪುಟ್ ಅಂತ ಇದ್ದಾರೆ. ಶಾಣೆ ವಿದ್ಯಾರ್ಥಿಗಳು ಬಂದ್ರೆ ಅವ್ರನ್ನ ಶಾಣೆ ಮಾಡೋದು ದೊಡ್ಡತನ ಅಲ್ಲ. ದಡ್ಡ ವಿದ್ಯಾರ್ಥಿಗಳು ಬಂದ್ರೆ ಅವ್ರನ್ನ ತಿಕ್ಕಿ ತೀಡಿ ದೊಡ್ಡ ವಿದ್ಯಾರ್ಥಿಗಳನ್ನ ಈಗ ಮಾಡೋದು, ದೊಡ್ಡವ್ರನ್ನ ಮಾಡಿದ್ರಲ್ಲ, ಅದು ಗ್ರೇಟ್. ಯಾರು 70-80% ಆದ್ರೆ ಯಾರು ಕೊಕಡೆ ಸ್ಕೂಲ್ ಬರ್ತಿರ್ಲಿಲ್ಲ. ನಮ್ಮ ಊರಲ್ಲಿ ಇದ್ದವರು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಅವ್ರಲ್ಲಿ ಬಲ ಇತ್ತು ಅಂತಂದ್ರೆ ಹೈಸ್ಕೂಲಿಗೆ ಹೋಗ್ಬಿಡೋರು. ಆದ್ರೆ ಈ ಕಲ್ಲುಗಳನ್ನ ನಾವೆಲ್ಲ ಕಲ್ಲು ತೆಗಿದ್ವಿ. ನಮಗೆ 7th ಕ್ಲಾಸ್ ಓದಿದ್ರೆ ABCD ಬಿಟ್ಟು ಹೆಚ್ಚಿನ ಏನು ಬರ್ತಿರ್ಲಿಲ್ಲ. ನಂಗೆ ನೆನಪದ ಪಾಟೀಲ್ ಸರ್ ಬಂದು ಇಂಗ್ಲೀಷ್ನಾಗ ಹೇಳ್ರಪ್ಪ ಒಂದೆರಡು ಲೈನ್ ಅಂತಂದ್ರೆ ನಮ್ಗೆ ಯಾರಿಗೂ ಹೇಳಕ್ ಬರ್ತಿರ್ಲಿಲ್ಲ. A for apple, B for ball ಅಷ್ಟೇ, ಹೆಚ್ಚು ಮುಂದಿಲ್ಲ ಇಲ್ಲ. ಅಂಥವ್ರೆಲ್ಲ ಕೊಡಿಸ್ಕೊಂಡು ಕಲ್ಲುಗಳು, ಇದಂತ ಲಗಾಟಿ ಅಂತ ಹೇಳ್ತೀವಿ ನಾವು, ಲಗಾಟಿ ತೆಗಿದ್ವಿ ನಾವೆಲ್ಲರೂ SLCಯಲ್ಲಿ. ಅವ್ರನ್ನ ಕೊಡಿಸ್ಕೊಂಡು ಅವ್ರಿಗೆಲ್ಲ ವಿದ್ಯಾದಾನ ಮಾಡಿ, ಎಕ್ಸ್ಟ್ರಾ ಕ್ಲಾಸಸ್ ಹಾಕಿ, ಬಂಡೆಗೆ ಒಂದ ನೀರು ಸುರಿದು ಅಲ್ಲಿ ಸ್ವಲ್ಪನಾದ್ರೂ ಫಲವತ್ತತೆಯನ್ನು ಹುಟ್ಟಿಸಿದಂತ ಮಹನೀಯರು ಇವರೆಲ್ಲ. ಈಗಿನ ಟೈಮಲ್ಲೆಲ್ಲ ಈಸಿ ಮಕ್ಕಳಿಗೆ ಕಲಿಸೋದು, ಎಜುಕೇಶನ್ ಯೂಟ್ಯೂಬ್ ಹೋಗಿ ನೀವು ಎಷ್ಟು ಚಾನಲ್ಸ್ ಪಟ ಹೇಳ್ಬಿಡ್ತಾರೆ. ಬಟ್ ಆ ಟೈಮಲ್ಲಿ ಜ್ಞಾನ ಸಂಪತ್ತು ಇದ್ದಿದ್ದು ಕೆಲವೇ ಜನರಲ್ಲಿ. ಆ ಕೆಲವೇ ಜನರು ಅದನ್ನ ಯಾರು ಹಂಚ್ತಾರೆ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಆಗ್ತಿತ್ತು. ನಾ ಹೇಳಿದ್ರೆ ನೀವು ಎಷ್ಟು ಬೇಯಿಸ್ತೀವಿ ಅಷ್ಟು ಹೆಚ್ಚಾಗ್ತದೆ ವಿದ್ಯೆ. ಅವರು ಅಷ್ಟು ಬೇಯಿಸಿ ನಮಗೆ ವಿದ್ಯೆಯನ್ನು ಎರೆದು ಅವ್ರದ್ದು ವಿದ್ಯೆ ಹೆಚ್ಚಾಗಿದೆ. ಜೊತೆಗೆ ಆ ವಿದ್ಯೆ ಹೆಚ್ಚಾದ ದಾನವನ್ನು ಪಡೆದಂತ ನಾವುಗಳು ಅವರಿಂದಲೂ ಜೀವನದಲ್ಲಿ ಮುಂದೆ ಹೋಗಿ ಮಾಡಬೇಕು, ಏನಾದರೂ ಸಾಧಿಸಬೇಕು ಅನ್ನೋ ಛಲವನ್ನ ನಮ್ಮಲ್ಲಿ ಹುಟ್ಟಿಸಿದಂತ ಮಹನೀಯರು ಇವರೆಲ್ಲ. ಸೊ ಇವರೆಲ್ಲ ಇವತ್ತು ಇಲ್ಲಿ ಬಂದಿದ್ದಾರೆ, ನಮಗೆ ತುಂಬಾ ಸಂತೋಷ ಆಗಿದೆ. ಇನ್ನ ಇದೇ ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ನಮ್ಮ ನಗಲಿದಂತ ಮಹಾಗುರುಗಳಿಗೆ ಗೌರವ ನಮನಗಳನ್ನು ಅರ್ಪಿಸೋದಿದೆ. ಅದಕ್ಕೂ ಮೊದಲು ಒಂದೆರಡು ಮಾತುಗಳು ಎಲ್ಲ ಗುರುಗಳ ಅಗಲಿದ ಗುರುಗಳ ಬಗ್ಗೆ. ಮೊದಲನೇದಾಗಿ ಶ್ರೀ S.S. ಪಾಟೀಲ್ ಇಂಗ್ಲಿಷ್ ಗುರುಗಳು. S.S. ಪಾಟೀಲ್ ಸರ್ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡಕ್ ಶುರು ಆದಾಗ ನನ್ಗೆ ಅನ್ಸಿದ್ದು ಒಂದೇ ಮಾತು. ಅವ್ರು ಯಾವಾಗ್ಲೂ ಒಂದು ದುಃಖ ಇತ್ತು ಅವರಲ್ಲಿ. ಏನ್ರಪ್ಪ ಎಲ್ಲರೂ ಬರ್ತೀರಿ ಕಲಿತೀರಿ, ಒಬ್ರು ನೀವು ಡಾಕ್ಟರ್ ಆಗೋಲ್ಲ, ಇಂಜಿನಿಯರ್, ಎಲ್ಲರೂ ಬರೀ ನಮ್ಗೆ ಗೊಬ್ಬರ ರೊಟ್ಟೆ ಕಾಡ್ತೀರಿ ನೀವು ಅಂತೇಳಿ ಹೇಳ್ತಿದ್ರು. ಬಟ್ ಅವರಲ್ಲಿ ಇಂಥ ಒಂದು ವಿಧೇಯತೆ ಏನಿದ್ದಲ್ಲ, ಅವ್ರು ಹೇಳಿದ್ರು ನೀವು ಡಾಕ್ಟರ್ ಆದ್ರಿ, ಇಂಜಿನಿಯರ್ ಆದ್ರಿ, ಆದ್ರೆ ಗೊಬ್ಬರ ರೋಡ್ನಾಗ ನಮ್ಮ ಹುಡುಗರು ಹೋಗ್ಬೇಕಂದ್ರು ಇದ್ರ ಕಂಡ್ರೆ ಕಾಲ್ ನಮಸ್ಕಾರ ಮಾಡೋಗ್ತಾರಲ್ಲ, ಅಷ್ಟು ನಂಗೆ ಸಂತೋಷ ಆಯ್ತು ಅಂತ ಖುಷಿಯಿಂದ ಹೇಳ್ತಿದ್ರು ಅವ್ರು ಯಾವಾಗಲೂ. ಅಂತ ಮಹಾನ್ ಚೇತನವನ್ನ ನಾವು ಕಲಿಸ್ಕೊಳ್ಳೋದು ತುಂಬಾ ಹೆಮ್ಮೆಯ ವಿಷಯ. ಅವ್ರಿಗೆ ಒಂದನೇ ಅರ್ಪಿಸ್ಬೇಕಂದ್ರೆ ನನಗೆ ಅನ್ಸಿದೊಂದೇ, ಅವ್ರು ಕಲಿಸಿದ ಭಾಷೆ ಇಂಗ್ಲೀಷ್. 4 ಲೈನ್ ಇಂಗ್ಲೀಷಲ್ಲಿ ಅವ್ರಿಗೆ ಏನಾದ್ರು ಒಂದನೇ ಹೇಳಿದ್ರೆ ಅದೇ ಸಾರ್ಥಕ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮೆಲ್ಲರ ಅಪ್ಪಣೆ 4 ಲೈನ್ ಇಂಗ್ಲೀಷಲ್ಲಿ ಅವ್ರ ಬಗ್ಗೆ ಹೇಳಬೇಕು. Dear Patil sir, you were more than just a teacher to us. You were a mentor, a guide, and a source of unwavering support. Your classroom was not just a place of learning; it was a sanctuary where we felt understood and valued. Your dedication to our growth, both academically and personally, was evident in every lesson you taught and every moment you spent with us. You taught us more than just the curriculum. You taught us how to think critically, how to question the world around us, and how to believe in ourselves. Your passion for teaching was infectious, and it inspired us to strive for excellence in all that we do. You saw potential in us when we could not see it ourselves. ಅಂದ್ರೆ ನಮ್ಮಲ್ಲಿ ಏನಾದರೂ ಒಂದು ಶಕ್ತಿ ಇದೆ ಅಂತ
ನಮ್ಮಲ್ಲಿ ಹುಡುಕಿದ್ದವ್ರು ನಮ್ಗೆ ಇರಲಿಲ್ಲ, ನಮ್ಮಲ್ಲಿ ಶಕ್ತಿ ಅದ, ನಾವು ಏನಾದ್ರು ಜೀವನದಲ್ಲಿ ಸಾಧನೆ ಮಾಡ್ಬೋದು ಅಂತ. ಅದರ ಹುಡುಕಿ ನಮ್ಮಲ್ಲಿ ಹೆಕ್ಕಿ ತೆಗೆದಂತ ಗುರುಗಳವರು. Your words of encouragement and wisdom have stayed with us long after even we left your classroom. They have guided us through challenges, motivated us to pursue our dreams, and reminded us of the importance of perseverance and hard work. You taught us that success is not just about achieving great things, but about becoming a better person every day. ಆದರೆ ದೊಡ್ಡ ಸಾಧನೆ ಮಾಡೋದು, ದೊಡ್ಡ ದೊಡ್ಡ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗೋದ್ರಿಂದ ಅಲ್ಲ, ಒಳ್ಳೆಯ ಮನುಷ್ಯರಾಗಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರೆ ಅದು ಸಾಧನೆ ಅಂತ ಹೇಳಿದಂತ ಮಹನೀಯರವರು. As we gather here today to honor you, I want to express my deepest gratitude for the countless ways you have touched our lives. Thank you for believing in us, for pushing us to be our best, and for being a source of inspiration. Your legacy lives in the achievements and values of your all students, and we are forever grateful to you. ಎರಡನೇದಾಗಿ ಶ್ರೀಮತಿ ಜಿ ಬಿ ಚಿಕ್ಕಮಠ ಅವರು ನಮಗೆ ಶಿಸ್ತಿನಿಂದ ಹಿಂದಿಯನ್ನು ಕಲಿಸಿದ್ದಾರೆ. ನಾವು ಬರೆದು ಕೈಗೆ ಹೋಗ್ತಿದ್ರು ನಮ್ಮ ಕ್ಲಾಸ್ ಒಳಗೆ. ಅವರು ಇಷ್ಟು ಡಿಕ್ಟೇಷನ್ ಮಾಡಿಸ್ತಿದ್ರು ಅಂದ್ರೆ ಬರೆದು ಕೈಗೆ ಹೋಗ್ತಿದ್ವಿ ನಾವು. ನಾವೆಲ್ಲರೂ ಹಿಂದಿ ಕ್ಲಾಸ್ ಮೇಡಮ್ ಬರ್ತಾರೆ, ಅವ್ರು ಹೇಳೋ ಸ್ಪೀಡಿಗೆ ಕೆಲವು ಜನ ಹಿಂದಿನ ಕನ್ನಡ ಬರ್ಕೊತಿದ್ವಿ ನಾವು, ಆಗ ಬರ್ದಾಡ್ತಾರೆ ಹಿಂದಿ ಅಂತೇಳಿ. ಸೊ ನಮಗೆ ಬರವಣಿಗೆ ಕಲಿಸ್ಕೊಟ್ಟಂತ ಗುರುಮಾತೆಯವರು ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು ಮತ್ತು ಕೃತಜ್ಞತೆಗಳು. ಅದೇ ರೀತಿ ರಾಜಪ್ ಸರ್ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅವ್ರ ಕಣ್ಮುಂದೆ ಇನ್ನೂ ಅವರ ವ್ಯಕ್ತಿತ್ವ ನಮ್ಮ ಮುಂದೆ ಇದೆ. ಗಣಿತವನ್ನ ಅತಿ ಶ್ರದ್ಧೆಯಿಂದ ಭಕ್ತಿಯಿಂದ ನಮಗೆಲ್ಲ ಕಲಿಸಿದಂತ ಗುರುಗಳವರು. ಯಾವಾಗಲೂ ನಗುನಂತ ಅವ್ರ ಹಸನ್ಮುಖಿಗಳು. ಅವ್ರ ಮುಖ ನೋಡಿದ್ರೆ ಸಂತೋಷ ಆಗೋದು, ಏನೋ ಒಂಥರ. ಅವ್ರ ಕ್ಲಾಸ್ ರೂಮಿಗೆ ಬಂದ ತಕ್ಷಣ ಖುಷಿ ಆಗೋದು, ರಾಜಪ್ ಸರ್ ಬಂದ್ರೆ ಅಂತೇಳಿ. ಯಾವಾಗಲೂ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ಗಳು ಬರ್ತಾರೆ ಆ ಟೈಮಲ್ಲಿ. ಅವರು 50+ ಇತ್ತು, ಬಟ್ ಅವ್ರು ಯಾವಾಗಲೂ ಚೆನ್ನಾಗಿ. ಸೊ ಆ ಒಂದು ಉತ್ಸಾಹದ ಚಿಲುಮೆಯಂತೆ ಇದ್ದು ನಮಗೆಲ್ಲ ದಾರಿದೀಪ ಆದಂತ ಶ್ರೀ ರಾಜಪ್ ಸರ್ ಗುರುಗಳು ಇವತ್ತು ನಮ್ಮ ಜೊತೆಗಿಲ್ಲ. ಅವರಿಗೂ ಕೂಡ ನಮ್ಮ ಹೃದಯದಿಂದ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವಿಜ್ಞಾನವನ್ನು ಕಲಿಸಿದಂತ ಶ್ರೀ CB ಬಾಲಪ್ ಸರ್ ಅವರು. ಬಾಲಪ್ ಸರ್ ನಮ್ಗೆ ಅವಾಗ ವಿಜ್ಞಾನ ಸಂಘ, ಕನ್ನಡ ಸಂಘ ಅಂತ ಇವುಗಳನ್ನ ಓಪನ್ ಮಾಡಿ ಪ್ರತಿ ಮಂತ್ ಒಂದು ವಿಜ್ಞಾನ ಸಂಘದ ವತಿಯಿಂದ ಒಂದು ಪ್ರೋಗ್ರಾಮು, ಒಂದು ಕನ್ನಡ ಸಂಘದಿಂದ ಒಂದು ಪ್ರೋಗ್ರಾಮ್, ಇವೆರಡು ಪ್ರೋಗ್ರಾಮ್ಗಳು ಮಾಡಿ